ನಮಸ್ಕಾರ ಸ್ನೇಹಿತರೆ, ನಾನು ಶ್ರೀಶೈಲ್ ಗುರುಗುಂಡ್ಗಿ ಮಾತನಾಡೋದು. ಏನಂತಂದರೆ, ನಾನು ಕೂಡ ಒಬ್ಬ ಪತ್ರಕರ್ತನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಒಬ್ಬ ಪತ್ರಕರ್ತ ಯಾವ ರೀತಿ ತನ್ನ ಒಂದು ನಿಯಮಗಳನ್ನು ಇಟ್ಟುಕೊಂಡು, ಸಿದ್ಧಾಂತಗಳನ್ನು ಇಟ್ಕೊಂಡು ಈ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಮುಂದುವರಿಬೇಕಂತೇಳಿ ನಮಗೆ ಗೊತ್ತಿರಲಿಲ್ಲ. ಅಂಥ ಒಂದು ಸಮಯದಲ್ಲಿ ನಾನು ಸೃಷ್ಟಿ ಮೀಡಿಯಾ ಅಕಾಡೆಮಿ ಆನ್ಲೈನ್ ಜರ್ನಲಿಸಮ್ ಕೋರ್ಸ್ಗೆ ಜಾಯ್ನ್ ಆದ ನಂತರ ನನಗೆ ಪತ್ರಿಕೋದ್ಯಮ, ಪತ್ರಿಕೆ ಯಾವ ರಂಗದಲ್ಲಿ ನಾವು ಕೆಲಸ ಮಾಡಬೇಕು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ನಿಯಮಗಳಿದಾವೆ. ಅವೆಲ್ಲ ನಿಯಮಗಳನ್ನು ತಿಳ್ಕೊಂಡು ಸಮಾಜದಲ್ಲಿ ನಡೀತಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಯಾವ ರೀತಿ ನಾವು ಹೋರಾಟವನ್ನು ಮಾಡಬೇಕು, ಯಾವ ರೀತಿ ಸಮಾಜದ ಒಳಿತಿಗಾಗಿ ನಾವು ಯಾವ ರೀತಿ ನಮ್ಮ ಹೋರಾಟದ ತಯಾರಿಯನ್ನು ಮಾಡ್ಕೋಬೇಕು, ಒಬ್ಬ ಪತ್ರಕರ್ತನಾಗಿ ಸಮಾಜದಲ್ಲಿ ನಮ್ಮ ಮೇಲೆ ಯಾವ ರೀತಿ ಗುರುತರ ಜವಾಬ್ದಾರಿಗಳಿದಾವೆ ಅಂತಕ್ಕಂಥದ್ದನ್ನು ನಾನು ಈ ಕ್ಲಾಸಲ್ಲಿ ಬಂದ ತಕ್ಷಣ ಮೇಡಮ್ ಅವರಿಂದ ಕಲಿತೆ. ನಮಗೆ ಮೊದಲ ಪತ್ರಕರ್ತರ ಅಂದ ತಕ್ಷಣ ಗೊತ್ತಿರಲಿಲ್ಲ. ಒಂದೇನೋ ಒಂದು ಕೊಳ್ಳಲ್ಲಿ ಐಡಿಯಾ ಹಾಕೊಂಡು ಯಾವುದೋ ಒಂದು ಪೇಪರ್ದಾಗಿರ್ಬೋದು, ಯಾವುದೋ ಒಂದು ನ್ಯೂಸ್ ಚಾನಲ್ದಾಗಿರ್ಬೋದು ತೆಗೆದುಕೊಂಡು ನಾವು ಮಾಡ್ಬೋದು. ಆದರೆ ಒಬ್ಬ ಪತ್ರಕರ್ತನಾಗಿ ಹೇಗಿರಬೇಕು ಅನ್ನೋದನ್ನು ನೀವೇನಾದರೂ ತಿಳ್ಕೊಬೇಕಾದ್ರೆ ಅದು ಸೃಷ್ಟಿ ಮೀಡಿಯಾ ಅಕಾಡೆಮಿಯಲ್ಲಿ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಬಯಸ್ತೀನಿ. ನಾನು ಸತತ 1 ತಿಂಗಳ ಕಾಲ ನಾನು ಆನ್ಲೈನ್ ಕೋರ್ಸ್ನಲ್ಲಿ ಕಲ್ತಿದ್ದೀನಿ. ಮೇಡಮ್ ಅವರು ಒಬ್ಬ ನೈಜ ವರದಿಗಾರ, ನೈಜ ಪತ್ರಕರ್ತ, ನೈಜ ಸಂಪಾದಕ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಮತ್ತು ಯಾವುದನ್ನು ಮಾಡಬಾರ್ದು, ನಮಗೆ ಆದ ಕೆಲವೊಂದು ಚೌಕಟ್ಟುಗಳನ್ನು ಇರ್ತಾವೆ. ಅವುಗಳನ್ನು ನಾವು ಕಾನೂನಿನ ನಿಯಮಗಳ ಒಳಗಡೆ ಮಾತ್ರ ಮಾಡಬೇಕು. ಕಾನೂನು ಬಾಹಿರವಾದ ಕೆಲಸಗಳಲ್ಲಿ ನಾವು ಕೂಡ ತೊಡಕೋಬಾರ್ದು. ಮೊದಲ ನಾವು ಸರಿ ಇರಬೇಕು, ಆಮೇಲೆ ಸಮಾಜವನ್ನು ತಿದ್ದುವ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನ ಮೇಡಮ್ ಅವರು ನಮ್ಗೆ ಹೇಳಿದ್ರು. ಇದಲ್ಲದೆ ಇನ್ನೂ ಅನೇಕ ವಿಚಾರಗಳನ್ನು ನಮ್ಗೆ ಹೇಳಿದಾರೆ ಸ್ನೇಹಿತರೆ. ಅದಕ್ಕೆ ತಾವು ಕೂಡ ಒಳ್ಳೆಯ ಪತ್ರಕರ್ತರ ಎಲ್ಲರೂ ಆಗ್ಬೋದು. ಒಳ್ಳೆಯ ಪತ್ರಕರ್ತನಾಗಬೇಕಾದ್ರೆ ತಾವು ಒಳ್ಳೆಯ ಪತ್ರಕರ್ತನಾಗಬೇಕಾದ್ರೆ ಸೃಷ್ಟಿ ಮೀಡಿಯಾ ಅಕಾಡೆಮಿಗೆ ಒಂದ್ಸರಿ ಜಾಯ್ನ್ ಆಗಿ ನೀವು ಕೂಡ ಈ ಒಂದು ಭವಿಷ್ಯ, ಭಾರತದ ಒಂದು ಸದೃಢ ಸಮಾಜ ನಿರ್ಮಾಣ ಮಾಡುವಲ್ಲಿ ಈ ಸಂಸ್ಥೆ ಎಲ್ಲ ರೀತಿಯ ನಮಗೆ ಶಿಕ್ಷಣವನ್ನು ಕೊಡ್ತದ ಅಂತಕ್ಕಂಥ ಮಾತನ್ನ ನಾನು ನಿಮ್ಗೆ ಹೇಳಕ್ ಬಯಸ್ತೀನಿ. ಆದ್ರಿಂದ ತಾವೆಲ್ಲರೂ ಯಾರಾದರೂ ಮತ್ತೊಮ್ಮೆ ನೀವು ಪತ್ರಕರ್ತರಾಗಲು ಇಚ್ಛಿಸಿದರೆ ನೀವು ಒಂದು ಸಾರಿ ಸೃಷ್ಟಿ ಮೀಡಿಯಾ ಅಕಾಡೆಮಿಗೆ ಭೇಟಿ ನೀಡಿ ತಮ್ಮ ಉಜ್ವಲ ಭವಿಷ್ಯದ ಜೊತೆಗೆ ಈ ಒಂದು ಸಮಾಜದ ಭವಿಷ್ಯ ನಿರ್ಮಾಣ ಮಾಡುವಲ್ಲಿ ತಾವು ಕೂಡ ಯಶಸ್ವಿ ಆಗ್ತೀರ ಅಂತೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ ವೀಕ್ಷಕರೇ.